ಬೆಂಗಳೂರು ರೈತರ ಭೂಮಿ ಉಳಿಸಿ ಕೃಷಿ ಹಾಗೂ ಪರಿಸರ ರಕ್ಷಣೆಗಾಗಿ ಆಗಸ್ಟ್ 18ರಂದು ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ರೈತರ ಕೃಷಿ ಭೂಮಿಯನ್ನು ಕಿತ್ತುಕೊಳ್ಳುವ ಕ್ರಮವನ್ನು ವಿರೋಧಿಸಿ ರೈತರು ಹಾಗೂ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಸಿರು ಮರಗಳ ನಾಶ ಹಾಗೂ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಗಳಿಗೆ ಬಳಸುವ ಕ್ರಮದ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ರೈತರ ಭೂಮಿ ಕೇವಲ ಆಸ್ತಿಯಲ್ಲ, ಅದು ರೈತರ ಬದುಕಿನ ಆಧಾರ ಎಂಬ ಸಂದೇಶದೊಂದಿಗೆ ಹೋರಾಟ ನಡೆಯುತ್ತಿದೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮುನಿಯಪ್ಪ ಅವರು ಭಾಗವಹಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ರೈತರ ಹಕ್ಕು, ಕೃಷಿ ಭೂಮಿ ಹಾಗೂ ಪರಿಸರ ಸಂರಕ್ಷಣೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಹೆಚ್ಚಿನ ಪಶ್ಚಾತ್ತಾಪ ಆಗುತ್ತದೆ. ಸ್ವಲ್ಪ ತಡ್ಕೊಳ್ಳಿ. ಪಶ್ಚಾತ್ತಾಪ ಯಾತ್ರೇನೋ ರೈತ ಯಾತ್ರೇನೋ ರೈತರನ್ನ ಒಕ್ಕಲೆಬ್ಬಿಸಿದ ಮೇಲೆ ಅವ್ರ ಶಾಪ ತಟ್ಟದೇ ಇರ್ತದ. ಎಂದೆಂದ ಸರ್ಕಾರಗಳು ರೈತರ ಮೇಲೆ ಗೋಲಿಬಾರ್ ಮಾಡಿದಾವೆ, ಅವತ್ತು ಆ ಸರ್ಕಾರಗಳು ಪತನ ಎದ್ದೋಗಿದ್ದಾವೆ. ಇದು ಬರ್ತದೆ 28ಕ್ಕೆ. ಇವರು ಎಲ್ಲಿ ಪತ ಇರಲಾರ್ದಂಗೆ ಹೋಗ್ತಾರೆ. ಸಮಯ ಬರ್ತದೆ, ರೈತರು ಈಗ ಅದನ್ನ ಕಲಿಸ್ತಾರೆ. ಈ ರಾಜ್ಯದ ಯುವ ಜನತಾ ದಳದ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 18ನೇ ತಾರೀಕು 19ನೇ ತಾರೀಕು ಪಾದಯಾತ್ರೆ ಆಯ್ತು. 15, 16ನೇ ತಾರೀಕು 2 ದಿನ ಪಾದಯಾತ್ರೆ ಆಯ್ತು. ಈಗ 18ನೇ ತಾರೀಕು ನಾವೇನು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪಾದಯಾತ್ರೆ ಇಟ್ಕೊಂಡಿದ್ದೀವಿ. ವಿಧಾನಸೌಧ ಚಲೋ ಇದರಿಂದ ಇವತ್ತು ಬೃಹತ್ ಸಮಾವೇಶ ಇಟ್ಕೊಂಡು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು, ಈ ಕೇಂದ್ರದ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಈಗ ತಾನೇ ನಾಡಗೌಡರು MP ಇವರು ವೆಂಕಟರಾವ್ ನಾಡಗೌಡರು ಬಂದೋದ್ರು. ನಮ್ಮ ಜಿಲ್ಲೆಯವರ ನಾಯಕರಾದಂತ ಕೋರ್ ಕಮಿಟಿ ಅಧ್ಯಕ್ಷರಾದಂತ JK ಕೃಷ್ಣಾರೆಡ್ಡಿ ಅವರು, ಶಿಲ್ಘಟ್ಟ MLA ಅವರಾದಂತ ರವಿಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಾವಿರಾರು ಜನ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಏನ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನ್ ಬಿಡದಿ ಟೌನ್ಶಿಪ್ ನ ವಿರುದ್ಧವಾಗಿ ನಾವೇನು ಹೋರಾಟ ಮಾಡ್ತಿದ್ದೀವಿ, ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡ್ಲೇಬಾರ್ದು ಅಂತ ಏನ್ ನಿರ್ಧಾರ ಕೈಗೊಂಡಿರಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು ರಾಜ್ಯದಂತೆ ಈ ರಾಜ್ಯದ ಯುವ ಜನತಾ ದಳದ ಅಧ್ಯಕ್ಷರಾದಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಕ್ಕಂತ ಒಳ್ಳೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವ ಏನಂತ ಗೊತ್ತಾಗ್ತಾ ಇದೆ. ಇವ್ರು ಹೇಳ್ತಾ ಇದ್ದಾರೆ ಅವರ ಪಟ್ಟಾಭಿಷೇಕ ಅಂತ. ಪಟ್ಟಾಭಿಷೇಕ ಹೌದಾ ಇಲ್ವಾ ಅಂತ ಮುಂದಿನ ಬರುವ ಚುನಾವಣೆ 2028ರಲ್ಲಿ ನಿಖಿಲ್ ಸ್ವಾಮಿ ಅವರ ಏನು ಅವ್ರ ತತ್ವ ಸಿದ್ಧಾಂತ ಗೊತ್ತಾಗ್ತದೆ, ಅವ್ರ ತಾಕತ್ತು ಗೊತ್ತಾಗ್ತದೆ ಅಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಬೇಗನೆ ಇದನ್ನ ಇವತ್ತು ಏನು ವಿಧಾನಸಭೆ ನಡೀತಾ ಇದೆ ಆ ವಿಧಾನಸಭೆಯಲ್ಲಿ ಇದನ್ನ ವಿತ್ಡ್ರಾ ಮಾಡಬೇಕು. ಬಿಡದಿ ಟೌನ್ಶಿಪ್ ನ ಬಿಟ್ಟಿದ್ದೀವಿ, ಕೈ ಬಿಟ್ಟಿದ್ದೀವಿ. ಈ ದೇಶ ಮಾಜಿ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ, HD ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ JK ಕೃಷ್ಣಾರೆಡ್ಡಿ ಅವರು, ಶಿಲ್ಘಟ್ಟ MLA ರವಿಕುಮಾರ್ ಅವರ ನೇತೃತ್ವದಲ್ಲಿ ನಾವೇನೋ ಹೋರಾಟ ಮಾಡ್ತಾ ಇದ್ದೀವಿ, ಅದರಿಂದ ನಾವು ವಾಪಸ್ ತೆಗಿತೀವಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ.